ಏನ್ ಕೆಲಸ ಮಾಡೋದು ಏನೋ, ಎಷ್ಟು ಕೆಲಸ ಮಾಡಿದ್ರು ಮುಗಿಯೋದೇ ಇಲ್ಲ. ಇವ್ರ ಮನೆ ಕೆಲಸ ನನಗೂ ಬೇಸರ ಆಗಲ್ವಾ? ಈ ಮನೆ ಕೆಲಸ ಮಾಡಿ ಮಾಡಿ ವೀಕೆಂಡ್ ಬೇರೆ. ಅಲ್ಲಿ ಆನ್ವಟ್ಟಿಲಿ ವಿಶ್ವಭಾರತಿ ಶಾಲೆಯಲ್ಲಿ ಏನೋ ವಿಶ್ವ ಮಹೋತ್ಸವ ಭಾರಿ ಜೋರಾಗಿ ಮಾಡ್ತಾರಂತೆ. 2 ದಿನ ರಜೆ ತಗೊಂಡು ಗಮ್ಮತ್ತಲ್ಲಿ ವಿಶ್ವ ಮಹೋತ್ಸವ ನೋಡಕ್ ಹೋಗ್ಬೇಕು. ಈ ರಜೆ ತಗೊಳ್ಳೋದು ಹೇಗೆ? ಹೆಂಗಾರ ಮಾಡಿ ಯಜಮಾನ್ರ ಹತ್ರ ಮಾತಾಡ್ಬೇಕು. ಏನಮ್ಮ ಬೆಳಗ್ಗೆನೆ ಏನು ಹಚ್ಕೊಂಡ್ಬಿಟ್ಟಿದ್ದಿ? ಯಜಮಾನ್ರೆ, ಎರಡು ದಿನ ರಜೆ ಬೇಕು. ಏನು 2,000 ರೂಪಾಯಿನ? ಮೊನ್ನೆ ತಾನೇ 3 ತಿಂಗಳ ಹಿಂದೆ ನಿನ್ನ ಗಂಡನಿಗೆ ಹುಷಾರಿಲ್ಲ ಅಂತ 5,000 ರೂಪಾಯಿ ಕೊಟ್ಟಿದ್ನಲ್ಲ, ಈಗ ಮತ್ತೆ 2,000 ರೂಪಾಯಿನ? ನಾನೇನು ಮನೆ ಹಿತ್ಲಲ್ಲಿ ದುಡ್ಡಿನ ಮರ ಬೆಳೆಸಿದ್ದೇನೆ ಅನ್ಕೊಂಡಿದೀಯ? ಇರಮ್ಮ, ಹೋಮ್ ಮಿನಿಸ್ಟರ್ನ ಕರಿತೀನಿ. ರಮಾ ರಮಾ, ಏ ರಮಾ, ಈ ರಮನಿಗೆ ಹತ್ತಿ ಬತ್ತಿ ಬಿಟ್ರೆ ಬೇರೆ ಪ್ರಪಂಚನೇ ಗೊತ್ತಿಲ್ಲ. ಏನ್ರಿ ನಿಮ್ದು? ನೆಮ್ಮದಿಯ ಕೂತ್ ದೇವ್ರಿಗೆ ಹೋ ಬತ್ತಿ ಬೆಳಗಕ್ಕೂ ಬಿಡಲ್ವಲ್ಲ. ರಮಾ, ಇವಳಿಗೆ ಮೊನ್ನೆ ತಾನೇ 3 ತಿಂಗಳ ಹಿಂದೆ 5,000 ರೂಪಾಯಿ ಕೊಟ್ಟಿದ್ದೆ, ಇವಾಗ ಮತ್ತೆ 2,000 ರೂಪಾಯಿ ಬೇಕಂತೆ. ಏನು, ಸಾಂಬಾರ್ಗೆ 3 ಸರಿ ಉಪ್ಪು ಹಾಕಿದಾಳ? ಮಧ್ಯಾಹ್ನ ಸಾಂಬಾರ್ ಚೆನ್ನಾಗಿದೆ ಅಂತ 2 ಸರಿ ಬಾರಿಸಿದ್ರಿ, ಈಗ ಉಪ್ಪು ಜಾಸ್ತಿನಾ? ಸಾಂಬಾರ್ ನಾನ್ ಮಾಡಿಲ್ಲ, ನಿಮ್ ಸೊಸೆ ಮಾಡಿದ್ದು. ಲಕ್ಷ್ಮಿನೇ ಕೇಳಿ. ಲಕ್ಷ್ಮಿ ಲಕ್ಷ್ಮಿ, ಇವಳೊಬ್ಳು ರೀಲ್ಸ್ ರಾಣಿ, ರೀಲ್ಸ್ ಮಾಡ್ತಾ ಎಲ್ಲಿದ್ದಾಳೋ? ಏನತ್ತೆ ನೀವು? ರೀಲ್ಸ್ ಮಾಡೋಕ್ಕೂ ಬಿಡಲ್ಲ, ನೋಡೋಕ್ಕೂ ಬಿಡಲ್ಲ. ಏ ಲಕ್ಷ್ಮಿ, ಸಾಂಬಾರ್ಗೆ 3 ಸರಿ ಉಪ್ಪು ಹಾಕಿದೀಯಾ? ನಿಮ್ಮ ಮಾವ ನನಗ್ ಬೈತಿದ್ದಾರೆ. ಏನು? ಓ ಮೈ ಗಾಡ್, ನಮ್ಮತ್ತೆ ನನ್ನ ರೀಲ್ಸ್ಗೆ 3 ಲೈಕ್ ಕೊಟ್ಟಿದಾರಂತೆ. ಥ್ಯಾಂಕ್ ಯು ಅತ್ತೆ. ಹೀಗೆ ನನ್ನ ರೀಲ್ಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸರಿನಾ? ಏನು, ಜೀವನ ಸಾಕಾಗಿದ್ಯಾ? ಇರೋ, ನನ್ ಮಗನ್ ಕರಿತೀನಿ. ನನ್ ಮಗನಿಗೆ ಬೈತೀಯಾ? ಅಪ್ಪೋ ಅಪ್ಪೋ. ಏನಮ್ಮ ನಿಮ್ದು? ಬೆಳಗ್ಗೆನೆ ಎಲ್ಲರೂ ಸೇರಿ ಏನಿದು? ನನಗೆ ಕೆಲಸ ಇದೆ. ಎಲ್ಲಿಂದ ಎಲ್ಲಿಗೆ ಬಂದೋಯ್ತು? ನಾನು ಏನ್ ಕೇಳಿದೆ? 2 ದಿನ ರಜೆ ಅಷ್ಟೇ ಕೇಳಿದ್ದು. ಅಲ್ಲಿಂದ ಯಜಮಾನ್ರು 2,000 ರೂಪಾಯಿ ತನಕ ಬಂದ್ಬಿಟ್ರು. ಅಮ್ಮ ಅವರು ಸಾಂಬಾರಿಗೆ ಉಪ್ಪು ಹಾಕ್ಬಿಟ್ರು. ಮತ್ತವ್ರ ಸೊಸೆ ರೀಲ್ಸ್ಗೆ ಶೇರು, ಲೈಕ್ಸು, ಸಬ್ಸ್ಕ್ರೈಬು, ಕಾಮೆಂಟು ಅಂತನೂ ತಗೊಂಡ್ ಬಂದ್ಬಿಟ್ರು. ಮತ್ತೆ ಅಪ್ಪು ಸರು ಸೀರೆನೂ ತಗೊಂಡ್ ಬಂದ್ರು. ಎಲ್ಲಿಂದ ಎಲ್ಲಿಗೆ ಬಂದೋಯ್ತು? ಈ ಕಿವುಡ್ರ ಸಂಸಾರದಲ್ಲಿ ಸೇರ್ಕೊಂಡು ನನ್ಗಂತೂ ಸಾಕಾಗಿ ಹೋಗಿದೆ. ನಿಮ್ಗೂ ಈ ಅನುಭವ ಆಗಿದೆಯಾ?